ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಲ್ದಿ ಸ್ಕಿನ್ ಆಗುತ್ತೆ, ವೆರಿ ಹೆಲ್ದಿ, ಟೇಸ್ಟಿ. ಓಹೋ, 2 ಅತ್ತೆದೀರು ಇದಾರಲ್ಲ, ಅವ್ರೂ ಕಳಿಸಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಭವಿಷ್ಯ ರೆಡಿ ಆಗಿದ್ದಾಳೆ, ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲಿಗೆಲ್ಲ. ಆ್ಯಂಡ್ ಅವಳ ಡ್ರೆಸ್ಸು ಹೀಗಿದೆ. ಭವಿಷ್ಯಂದು ಡ್ರೆಸ್ಸು ಇದಾಕೊಂಡಿದ್ದಾಳೆ, ಬ್ಲ್ಯಾಕ್ ಕುರ್ತಿ, ಶಾರ್ಟ್ ಟಾಪ್ ಆ್ಯಂಡ್ ಪ್ಯಾಂಟ್ ವಿತ್ ಶೂಸ್ ಅಷ್ಟೇ. ಇವಾಗ ಹೊರಡೋಣ ಗೈಸ್. ನಮ್ಮ ಪುಟಾಣಿ ಅದಕ್ಕೆ ಮನೆಗೆ ಬಂದಿದ್ದೀನಿ. ಅವರೆಕಾಳು ಹೇಳಿದ್ವಿ ತೆಗೆದಿಟ್ಟಿರಿ ಅಂತ, ಸೊ ತೊಗೊಂಡು ಹೋಗೋಕ್ಕೆ ಬಂದಿದ್ದೀನಿ. ಕಸ ಬಿಡಿಸ್ತಾ ಇದ್ದಾರೆ ಅದಕ್ಕೆ ಹೋದ್ರೆ ಎಲ್ಲ ನೋಡಿ, ಒಳ್ಳೆ ಫೋರ್ಸ್ ಮಾಡಿಕೊಂಡು ಒಂದು ಪೀಸ್ ಸಾಕು. ಇದೇನು ಆಪಲ್ ತಿನ್ನಕ್ಕೂ ಓಟ್ಸಿಗೆ ಆಪಲ್ ಹಾಕ್ಬಿಟ್ಟೆ ಇಟ್ಬಿಟ್ಟು ಬಂದಿದ್ದೀನಿ ನಾನು ತಿನ್ನೋದಕ್ಕೆ. ನಮ್ಮ ಅತ್ತೆ ರಸಗುಲ್ಲ ಕೊಟ್ಟರು, ಮನೆಗೆ ಹೋಗಿ ಅದನ್ನೇ ತಿನ್ನೋದು ಇವಾಗ. ಸರಿ, ಬರ್ತೀವಿ ಅದಕ್ಕೆ. ಬರ್ತೀನಣ್ಣ. ಶೀತಲ, ಹೌದಾ? ಓಕೆ ಬಾಯ್ ಅದಕ್ಕೆ. ನಮ್ಮ ಪುಟಾಣಿ ಅತ್ತೆ ರಸಗುಲ್ಲ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲ, ಬಾಕ್ಸಲ್ಲಿ. ಆಮೇಲೆ ತಿಂತೀನಿ, ಭವಿಷ್ಯನ ಜೊತೆ ಸಂಜೆ ತಿಂತೀನಿ. ಇವತ್ತು ತಿನ್ನೋದಕ್ಕೆ ಹೋಗಲ್ಲ, ಬಿಕಾಸ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಂತ್ಕೊಳ್ಳಲ್ಲ. 3 ನಾನೊಬ್ಬಳೇ ತಿಂದ್ಬಿಡ್ತೀನಿ, ಅದಕ್ಕೆ ತಿನ್ನೋದಕ್ಕೆ ಹೋಗಲ್ಲ. ಆ್ಯಂಡ್ ಅವರೆಕಾಯಿ ಗೈಸ್, ನೆನ್ನೆ ನಾನೊಂದು ಟಿಪ್ ಕೊಟ್ಟೆ ನಿಮಗೆ. ಡೇ ಟು ಡೇ ಲೈಫ್ನಲ್ಲಿ ಏನೇನು ಐಟಮ್ಸ್ ಇದೆ, ಚಿಯಾ ಸೀಡ್ಸ್, ಫ್ಲೇಕ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಎಳ್ಳು, ಏನೇನು ಉಪಯೋಗಿಸ್ಬಿಟ್ಟು ನೀವು ಹೆಲ್ದಿ ಆಗಿರ್ಬೋದು, ಮತ್ತು ಯಾವ ಟೈಮ್ನಲ್ಲಿ ತಿಂದ್ಬಿಟ್ಟು ನಿಮಗೆ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಅಂತ ನೆನ್ನೆ ಹೇಳಿದೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೀನಿ ದಿನಾಗಲೂ ಏನಾದ್ರು ಒಂದು ಸಣ್ಣ ಟಿಪ್ ಕೊಡೋಣ ನಿಮಗೆ ಅಂತ ಹೇಳಿಬಿಟ್ಟು. ಇವತ್ತೊಂದು ಟಿಪ್ ಬಂದುಬಿಟ್ಟು ಹ್ಯಾವಿಂಗ್ ಲವಂಗ ಡೈಲಿ. 1 ಲವಂಗನ ದಿನ ಬಾಯಲ್ಲಿ ಇಟ್ಕೊಂಡು ಜಗಿರಿ, ಅಂದರೆ ಚ್ಯೂ ಮಾಡಿ ನಿಧಾನಕ್ಕೆ ಅದರದ್ದು ರಸ ಕುಡೀರಿ. ಅಥವಾ ನೀರು, ಬಿಸಿನೀರಿಗೆ ಹಾಕ್ಕೊಂಡು ನೀವು ಕುಡಿಬೋದು. ಇಲ್ಲ ಅಂದರೆ ನಾರ್ಮಲ್ ವಾಟರ್ಗೆ ಹಿಂದಿನ ರಾತ್ರಿನೇ ಒಂದು ಬಾಟಲ್ಗೆ ಹಾಕ್ಬಿಟ್ಟು ಒಂದು 4-5 ಲವಂಗ ಹಾಕ್ಬಿಟ್ಟು ಬಿಟ್ಬಿಡಿ. ಮಾರ್ನಿಂಗ್ ಎದ್ದಾದಮೇಲೆ ದಿನವೆಲ್ಲ ಆ ನೀರನ್ನ ಕುಡೀರಿ. ಸೊ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ಫಸ್ಟ್, ಹೆಲ್ದಿ ಹೇರ್ ಆಗುತ್ತೆ, ದೆನ್ ಹೆಲ್ದಿ ಸ್ಕಿನ್ ಆಗುತ್ತೆ, ದೆನ್ ಗಮ್ಸ್ ಪ್ರಾಬ್ಲಮ್ ಆ್ಯಂಡ್ ಓರಲ್ ಓಡರ್ ಏನಿರುತ್ತೆ ಅದು ಸಾಲ್ವ್ ಆಗುತ್ತೆ. ಅದಾದಮೇಲೆ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ, ಹಾಗೆ ಹೆಲ್ದಿ ಲಿವರ್ ಆಗುತ್ತೆ. ಇದರಿಂದ ಇನ್ನೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮೇಯ್ನಾಗಿ ನನಗೆ ಫಸ್ಟು ಗೊತ್ತಾಗಿದ್ದು ಅಂತ ಅಂದರೆ ಲವಂಗದಿಂದ ಸ್ಕಿನ್ನು ತುಂಬ ಚೆನ್ನಾಗಾಗತ್ತೆ. ಲವಂಗದ್ದು ನೀರನ್ನ ಒಂದು ಸ್ವಲ್ಪ ಮುಖಕ್ಕೆ ಸ್ಪ್ರೇ ಅಥವಾ ಹಚ್ಕೊಂಡ್ರೆ ಇಟ್ ಈಸ್ ವೆರಿ ಹೆಲ್ದಿ. ನೀವು ಇದನ್ನು ಕುಡಿಬೋದು, ಅಥವಾ ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಸಿರಪ್ ಥರ ಇಟ್ಕೊಂಡು ಅದನ್ನು ನಿಮ್ಮ ಸ್ಕ್ಯಾಲ್ಪ್ಗೆ ಅಥವಾ ಸ್ಕಿನ್ಗೆ ಸ್ಪ್ರೇ ಮಾಡಿಕೊಂಡ್ರೂ ಕೂಡ ತುಂಬ ಬೆನಿಫಿಷಿಯಲ್. ಸೊ ಹೀರೋ ಆಫ್ ದ ಡೇ ಈಸ್ ಲವಂಗ, ಹೀರೋಯಿನ್ ಆಫ್ ದ ಡೇ ಈಸ್ ಲವಂಗ. ಸೊ ದಿನ ಲವಂಗ ತಿನ್ನಿ. ಆ್ಯಂಡ್ ಇದು ಬಂದುಬಿಟ್ಟು ಏಜ್ ಇವರೇ ತಿನ್ಬೇಕು ಅವರೇ ತಿನ್ಬೇಕಂತ ಏನಿಲ್ಲ. ಏಜ್ ಯಾವ ಏಜ್ನವರಾರು ತಿನ್ಬೋದು, ಮೇಲ್ ಫೀಮೇಲ್ ಎವ್ರಿಬಡಿ ಕ್ಯಾನ್ ಹ್ಯಾವ್. ನಿಮ್ಮ ಬ್ಲಡ್ ಪ್ರೆಷರ್ ಏನಿದೆ ಊಟ ಆದಮೇಲೆ ಹೆಚ್ಚು ಕಡಿಮೆ ಎಲ್ಲ ಆಗುತ್ತಲ್ಲ, ಅದನ್ನು ಸಹ ಮೇಂಟೈನ್ ಮಾಡುತ್ತೆ. ನಿಮಗೆ ಈ ಟಿಪ್ಪು ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಸೊ ಹ್ಯಾವ್ ಅಟ್ಲೀಸ್ಟ್ 1 ಲವಂಗ ಎವ್ರಿ ಡೇ, ಇಟ್ ಈಸ್ ವೆರಿ ಹೆಲ್ದಿ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಇವತ್ತು ನಾನು ಓಟ್ಸು ಮಾಡಿದ್ನಲ್ಲ,
ಭವಿಷ್ಯಂಗೆ ಓಟ್ಸ್ಗೆ ಆ್ಯಪಲ್ಲು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಕೊಟ್ಟೆ. ಆ್ಯಂಡ್ ನನಗೆ ಹಾಫ್ ಆ್ಯಪಲ್ಲು ಮತ್ತು ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಯಮ್ಮಗೆ ಇರುತ್ತೆ. ಓಟ್ಸ್ ಆಲ್ಮೋಸ್ಟ್ ದಿನ ಬಿಟ್ಟು ದಿನಾರು ತಿಂತೀನಿ. ಆ್ಯಂಡ್ ಮಾರ್ನಿಂಗ್ ಸ್ವಲ್ಪ ಎಫರ್ಟ್ ಹಾಕೋದು ಕಮ್ಮಿ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನದ ಹೊತ್ತು ಏನು ಬೇಕೋ ಅದು ಅಡುಗೆ ಮಾಡ್ಕೋಬೋದು ಗೈಸ್. ಈ ಬೌಲ್ ತುಂಬ ತಿಂತಾಯಿದ್ದೀನಿ ಬಿಕಾಸ್ ನಾನು ತುಂಬ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಓಟ್ಸು. ಅದ್ರ ಮೇಲೆ ಚಿಯಾ ಸೀಡ್ಸ್ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ತಿಂದ್ಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ ಗೈಸ್. ರೆಡಿ ಆದೆ ಭವಿಷ್ಯನ ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಎಲ್ಲ ವ್ಲಾಗೇ ಮಾಡಲಿಲ್ಲ ಬಿಕಾಸ್ ಈ ಕಣ್ಣಿಗೂ ಡಿಫ್ರೆನ್ಸ್ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಲೈಟಾಗಿ ಕಾಣಿಸ್ತಿದೆ. ಈಗ ನಾನು ಏನು ಮಾಡಿದ್ದೀನಿ, ಇದು ಒಂದು 12 ಗಂಟೆಗೆ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಲ್ಲ, ಮಲಗೋಕ್ಕಿಂತ ಮುಂಚೆ ಇದು ಒಂಚೂರು ನೆವೆ ಆಯಿತು, ಚೆನ್ನಾಗಿ ಉಜ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದೀನಿ. ನಿದ್ದೆ ಮಾಡಾದ್ಮೇಲೆ ಎದ್ದು ನೋಡಿದ್ರೆ ಕಣ್ಣೆಲ್ಲ ಫುಲ್ಲು ರಿಂಕಲ್ ಒಳಗಡೆ ಲೇಯರೇ ರಿಂಕಲ್ ಥರ ಆಗೋಗ್ಬಿಟ್ಟಿತ್ತು. ಕಣ್ಣಲ್ಲಿ ನೀರು ಕಂಟಿನ್ಯೂಸ್ ಆಗಿ ಬರ್ತಿತ್ತು. ಸೊ ಅದಕ್ಕೋಸ್ಕರ ವೀಡಿಯೋನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅದು ಸರಿ ಹೋಗೋ ತನಕ ಸ್ವಲ್ಪ ಕಣ್ಣಿನ ಮುಟ್ಟದಿರ ಹಾಗೆ ಇದ್ದೆ. ಬಟ್ ಕಣ್ಣಲ್ಲೆಲ್ಲ ನೀರೆಲ್ಲ ಬರ್ತಾಯಿತ್ತು ಗೈಸ್. ಇವಾಗ ಇಟ್ ಈಸ್ ಓಕೆ, ನಾರ್ಮಲಾಗಿ ಬಂದಿದೆ. ಆ್ಯಂಡ್ ಸ್ವಲ್ಪ ಕಣ್ಣು ಒಳಗಡೆ ಇಟ್ಸ್ ನಾಟ್ ಸ್ಮೂತಾಗಿ ಹಿಂಗೆ ಮೂವ್ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ. ಬಿಕಾಸ್ ಇನ್ನು ರಿಂಕಲ್ ಸೈಡ್ಸ್ನಲ್ಲೆಲ್ಲ ಇದೆ. ಏನಾಗಿತ್ತು ಅಂತ ಗೊತ್ತಿಲ್ಲ, ಬಟ್ ನನ್ನ ಮಿಸ್ಟೇಕಿಂದನೇ ಆಗಿದ್ದು. ಇಲ್ಲಿ ಹೆಚ್ಚಿಂಗಾಯಿತು ಉಜ್ಕೊಂಡಿದ್ದು ಕಣ್ಣು, ಅದಕ್ಕೋಸ್ಕರ. ಭವಿಷ್ಯ ಇವಾಗ ಕಾಲ್ ಮಾಡಿಬಿಟ್ಟು ಇವಾಗಲೇ ಬರಬೇಡ, ಲೇಟಾಗಿ ಬಾ ಅಂತ ಹೇಳಿದ್ದಾಳೆ. ಬಿಕಾಸ್ ಅವಳದು ನಾಳೆ ಇನ್ನೇನೋ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಸಂಜೆ. ಸೊ ಇವತ್ತೇ ಲಾಸ್ಟ್ ದಿನ ಅವರು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೋಗಬೇಕು. ನಾನು ರೆಡಿ ಆದೆ ಬಟ್ ಈಗ ನೋ ಪ್ರಾಬ್ಲಮ್. ಆ್ಯಂಡ್ ನಮ್ಮ ಮಗು ಬರ್ತಾ ಇದೆ, ತಿನ್ಕೊಂಡು ಬರ್ತಾ ಇದ್ದಾಳೆ. ಏನು ತಿಂತಿದ್ಯಾ? ಏನು ತಿಂತಾ ಇದ್ದೆ? ನಾನು ಆಡ್ತಿದ್ದೀನಿ ಡ್ಯಾನ್ಸ್ ಆ ಸಾಂಗಿಗೆ. ಏನು ತಿಂತಿದ್ಯಾ? ಆರೆಂಜ್ ರೇಸ್ ಬೇಕಾ? ಬೇಡ. ಹಾಂ, ಚಿಪ್ಸಾ? ಬೇಡ, ತಿನ್ನು. ಸರಿ ನಡಿ ಹೊರಡೋಣ. ಇವಾಗ ಅಲ್ಲಿ ಗೇಟ್ ಹತ್ರ ಬಿಡದೆ ಹೋದರೆ ಬಿಡ್ತಾಳೆ. ಓಪನ್ ಇದೆಯಲ್ಲ, ನೋಡೋಣ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಅಂಕಲ್ ಬಿಡೋದಿಲ್ಲ. ಭವಿಷ್ಯನ ಮನೆಗೆ ಕರ್ಕೊಂಬಂದೆ. ಇವತ್ತು ಖುಷಿಯಾಗಿದ್ದಾಳೆ. ನಿನ್ನೆ ಬೇಜಾರು ಮಾಡ್ಕೊಂಡಿದ್ಲು. ಗೈಸ್, ನಾಳೆ ನಮ್ಮ ಭವಿಷ್ಯನ ಡ್ಯಾನ್ಸ್ ಇದೆ. ನಾನು ಹೋಗ್ತಾ ಇದ್ದೀನಿ ನೋಡೋದಕ್ಕೆ. ಗೈಸ್, ನಮ್ಮ ತಾರಾ ಅದಕ್ಕೆ ನಮ್ಮ ಭವಿಷ್ಯನ ಕರೆದು ಏನೋ ಕೊಡ್ತೀನಿ ಬಾ ಭವಿಷ್ಯ ಅಂತ ಕರೆದ್ಬಿಟ್ಟು ಗರಿ ನಿಪ್ಪಟ್ಟು ಕೊಟ್ಟು ಕಳಿಸಿದ್ದಾರೆ. ಹೌ ಇಸ್ ಇಟ್? ಟೇಸ್ಟಿ? ಅಲ್ಲಿ ನನಗೊಂದು ಕೊಡು ನೋಡೋಣ. ಸಕ್ಕತ್ತಾಗಿದೆ. ನಮ್ಮ ತಾಳಕ್ಕೆ ಮಾಡಿರೋದು ನಿಪ್ಪಟ್ಟು. ರಸಗುಲ್ಲ, ಇವರು ಪುಟಾಣಿ ಅಂತ ರಸಗುಲ್ಲ ಕೊಟ್ಟಿದ್ದಾರೆ. ಅಲ್ಲೇ ಡಬ್ಬಿನಲ್ಲಿ ಇಟ್ಟಿದ್ದೀನಿ ನೋಡು. ನೀನು ತಿನ್ಲಿಕ್ಕೆ ಫುಲ್ಲು ಅಂತ ಕಾಲೇಜಿಗೆ ಕಳಿಸ್ಲಿಲ್ಲ. ಕಾಲೇಜಿಗೆ ಕಳಿಸಿದ್ರೆ ನಿನ್ನ ಫ್ರೆಂಡ್ಸೇ ತಿನ್ಕೊಂಡ್ಬಿಡ್ತಾರೆ. ಓಹೋ, ನಂಗೆ ಇಷ್ಟೊಂದು ರಸ ಇಷ್ಟ ಇಲ್ಲ. ತಿನ್ನು ನೀನು. ಕೇಳ್ಕೊ. ಯಪ್ಪ, ಸೌಂಡ್ ಕೇಳ. ರಬ್ಬರ್ ಚಿವಿ ತಿಂದ. ಚೆನ್ನಾಗಿತ್ತಾ? ನಮ್ಮ ಭವಿಷ್ಯಂಗೆ 4 ಅತ್ತೆದೀರು, ಅಂದರೆ ನಮ್ಮ ಯಜಮಾನ್ರು ಅಕ್ಕಂದಿರು. 4 ಅತ್ತೆದೀರಲ್ಲಿ 2 ಅತ್ತೆದೀರು ಇವತ್ತು ತಿಂಡಿ ಕೊಟ್ಟು ಕಳಿಸಿದ್ದಾರೆ ಭವಿಷ್ಯಂಗೆ. ಒಬ್ಬರು ಸೇವರಿ ಖಾರದ್ದು ನಿಪ್ಪಟ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಬ್ಬರು ಬೆಳಗ್ಗೆ ರಸಗುಲ್ಲ ಕೊಟ್ಟು ಕಳಿಸಿದ್ರು. 2 ತಿಂದಿದ್ದಾಳೆ.
ಇನ್ನು 2 ಅತ್ತೆದೀರಿದಾರಲ್ಲ ಅವ್ರೂ ಕಳಿಸಿ. ಅವ್ರು ಮಾಡಿರೋದನ್ನು ತುಂಬ ಖುಷಿಯಾಗಿ ತಿಂತಾಳೆ ಅಲ್ವಾ ಭವಿಷ್ಯ? ಹ್ಞೂ ಅತ್ತೆ ಕಳಿಸಿ ಅತ್ತೆ. ಕಳ್ಸಿಯತ್ತೆ ಬಿಸಿಬೇಳೆ ಬಾತ್ ಮಾಡ್ದಾಗ ಬರ್ತೀನತ್ತೆ ನಿಮ್ಮ ಮನೆಗೆ. ತಮಾಷೆಗಳಿದ್ದು ಏನು ಕಳಿಸ್ಬೇಡಿ, ನಾವು ಬಂದಾಗ ನಾವೇ ತಿಂತೀವಿ. ಇಲ್ಲ ನೀವು ಮಾಡ್ದಾಗ ಹೇಳಿ ಅತ್ತೆ, ಬಂದ್ಬಿಡ್ತೀನಿ, ಹಂಗೆ ಓಡ್ಕೊಂಡು ಬಂದ್ಬಿಡ್ತೀನಿ. ಇವಾಗ ನೆಕ್ಸ್ಟು ಭವಿಷ್ಯ ಅವರಪ್ಪ ಬಂದಾದ್ಮೇಲೆ ವಾಲೆ ತಗೊಳಕ್ ವಾಲೆ ಹೋಗ್ತೀವಿ. ತಗೊಂಬರೋದಕ್ಕೆ ಹೋಗ್ಬೇಕು. ಅವಳು ಡ್ಯಾನ್ಸ್ಗೆ ಒಂದು ಗೋಲ್ಡ್ ಕಲರ್ದು ಹೂಪ್ಸ್ ಬೇಕು, ಸೊ ಅದನ್ನು ತಗೊಂಬರೋದಕ್ಕೆ ಹೋಗ್ತಾಳೆ. ಇಲ್ಲ ಗೈಸ್, ನಮ್ಮ ಭವಿಷ್ಯ ಒಂದು ಅವಳು ಕಾಲೇಜ್ನಲ್ಲಿ ಆಗಿರೋ ಇನ್ಸಿಡೆಂಟ್ನ ಹೇಳ್ತಾ ಇದ್ಲು. ನಂಗೆ ನಗು ತಡ್ಕೊಳಕ್ಕಾಗ್ದಿರಾ ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ದಟ್ ನೀವು ಕೇಳಿಸ್ಕೊಂಡಾಗ್ಲಿ ಅಂತ ಹೇಳು. ಸ್ಟಾರ್ಟ್ ಮಾಡು ನಿಂದು ಕತೆ. ಗೈಸ್ ಹಂಗೆ ಇಟ್ಕೋಬೇಡ, ನೀನು ಇಲ್ಲಿ ಬಂದು ಕುತ್ಕೊಂಡು ನನ್ನ ವಿಡಿಯೋ ತೆಗಿ. ಓಕೆ ಹೇಳಿ ಮೇಡಮ್, ಏನಾಯ್ತು ನಿಮ್ಮ ಇವತ್ತು ಕಾಲೇಜಲ್ಲಿ? ಏನಾಯ್ತು ಗೊತ್ತಾ ಗೈಸ್, ಅಲ್ಲಿ ನಮ್ಮ ಕಾಲೇಜಲ್ಲಿ ಯಾವುದೋ ಅಂಕಲ್, ಆಚೆ ಕಡೆಯಿಂದ ಅಂಕಲ್ ಕುಡಿದು ಬಿಟ್ಟಿದ್ದಾರೆ ಫುಲ್ಲು. ಆ ಅಂಕಲ್ ಒಳಗಡೆ ಬಂದ್ಬಿಟ್ಟಿದ್ರು. ಅದಾದ್ಮೇಲೆ ನಾನು ಇದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬಟ್ ಆದರೆ ಎಲ್ಲರೂ ಅಕ್ಕಪಕ್ಕ ಹೇಳ್ತಿದ್ದಿದ್ದು ಇದನ್ನೇ. 4 ಲ್ಯಾಪ್ಟಾಪ್ ವಿತ್ ಲ್ಯಾಪ್ಟಾಪ್ ಬ್ಯಾಗ್ ಎರಡೂ ಇಟ್ಕೊಂಡು ಅಂಕಲ್ ಓಡ್ತವ್ರಂತೆ ಗೈಸ್. ಆದರೆ ಆ ಅಂಕಲ್ ಸ್ವಲ್ಪ ಕುಡಿದ್ಬಿಟ್ಟಿದ್ರಲ್ಲ, ಹಿಂಗೆ ಅಂತ ಅನ್ಕೊಂಡು ಹೋಗ್ತಿದ್ರು. ಸ್ವಲ್ಪ ಹಿಂಗೆ ಹಿಂಗೆ ಇದು ಲ್ಯಾಪ್ಟಾಪ್ ಬ್ಯಾಗ್ ಅನ್ಕೊಳ್ಳೋಣ ಗೈಸ್. ಹೌದಾ ಯಾರು ಕುಡಿಯೋರು ಅಫೆಂಡ್ ಆಗಬೇಡಿ. ಹಂಗ ಹೋಗ್ತಾವ್ರೆ. ಅದಾದ್ಮೇಲೆ ಸರ್ ಇದೇನಪ್ಪ ಹಿಂಗೋ, ಯಾವ್ದೋ ಸರ್ ಯಾವ್ದೋ ಅಂಕಲ್ ಗೊತ್ತಿಲ್ಲ ನಂಗೆ, ಯಾರೋ ದೊಡ್ಡವರು ನೋಡಿದ್ರು ಅದನ್ನ. ಅದಾದ್ಮೇಲೆ ಆ ಅಂಕಲ್ನ ಫುಲ್ಲು ಹಿಂಗೆ ಮಲಗಿಸ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ರು ಗೈಸ್. ಅದನ್ನ ನಾನು ನೋಡಿದೆ, ಹಂಗೆ ಇಟ್ಕೊಂಡ್ಬಿಟ್ಟಿದ್ರು. ಅದಾದ್ಮೇಲೆ ತಡಿ ನಿಂಗೆ ಇದೇನು ಆಟ ಅನ್ಕೊಂಡಿದ್ಯಾ ಅಂತ ಏನೋ ಅಂದರು. ಅದಾದಮೇಲೆ ಆ ಸೆಕ್ಯೂರಿಟಿ ಅಂಕಲ್ ಬಂದ್ರು ಗೈಸ್. ಫುಲ್ ಹಿಂಗಿದ್ರು ಆ ಅಂಕಲ್ ಫುಲ್ಲು ಹಿಂಗೆ. ಅಂಕಲ್ ಕುಡ್ದ್ಬಿಟ್ಟವ್ರೆ, ಉದ್ದುಲ್ಲಾಡ್ತವ್ರೆ ನೆಲದ ಮೇಲೆ. ನನಗೆ ಪಾಪ ಅನ್ನಿಸ್ತಿತ್ತು. ಚಡ್ಡೀರ್ ಅಂತ ಸೌಂಡ್ ಬರ್ತಿತ್ತು ಗೈಸ್, ಜೋರಾಗೆ. ಪಾಪ ಅನ್ನಿಸ್ತಾ ನಿಂಗೆ? ಪಾಪ ಹೇಳ್ಬಿಟ್ಟು ಬಿಟ್ಬಿಡ್ಬೇಕಾಗಿತ್ತು. ಇಲ್ಲ ಏನಿದು ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬೇಕಾಗಿತ್ತು. ಬಟ್ ಆದ್ರೆ ಅದು ಆಯ್ತು ಸರಿ, ಒಂದ್ಸತಿ ಆಯ್ತು. ಬಟ್ ಆದ್ರೆ 4 ಸತಿ ನಾನು ನೋಡ್ತಿದ್ದಂಗೆನೆ ಥಾಟ್ ಪಟ ಅಂತ ಹೊಡಿತಿದ್ರು. ಅದಕ್ಕೇನೆ ನಿಮ್ಮಪ್ಪ ನಿಂದು ಬ್ಯಾಗು ಹುಷಾರಾಗಿ ಇಟ್ಕೊಮ್ಮ. ನಾನು ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇರುತ್ತಲ್ಲ, ನಾನು ಬೈಯುಕ್ಕೆ ಅವಾಗ ಪಟಾರ್ ಅಂತ 4 ಲ್ಯಾಪ್ಟಾಪ್ ತಡಿಯಪ್ಪ, ನಂದು ಬ್ಯಾಗ್ ಸ್ವಲ್ಪ ಲೈಟ್ ವೆಯ್ಟ್ ಅನ್ನಿಸ್ತಿದ್ಯಲ್ಲ, ನೋಡ್ಕೊಬಿಡೋದ ಅಂದ್ಬಿಟ್ಟು ಆಮೇಲೆ ನನ್ನ ಬ್ಯಾಗ್ ಚೆಕ್ ಮಾಡ್ಕೊಂಡೆ. ಅವಾಗ ನನ್ನ ಲ್ಯಾಪ್ಟಾಪ್ ಇತ್ತು ಗಾಯ್ಸ್. ಸದ್ಯ ದೇವ್ರ ದಯೆಯಿಂದ ಅವಳ ಲ್ಯಾಪ್ಟಾಪು ಚೆನ್ನಾಗಿತ್ತು. ಅಷ್ಟೇನಾ? ನಮ್ಮ ಯಜಮಾನ್ರು ಬಂದರು, ಪ್ರಸಾದ ತಂದು ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿ ಇದ್ದಾರೆ. ಥ್ಯಾಂಕ್ ಯು ಗೈಸ್. ಇವತ್ತೊಂದು ಕ್ವೆಶನ್ ಕೇಳ್ತಾ ಇದ್ದೀನಿ. ನಮ್ಮ ಬಾಡಿನಲ್ಲಿ ಎಷ್ಟು ಬೋನ್ಸ್ ಇದೆ? ನಮ್ಮ ಬಾಡಿಲ 206. ಹೆಂಗ್ರಿ ಗೊತ್ತು? ನಾನು ಜಿಮ್ ಇನ್ಸ್ಟ್ರಕ್ಟರ್. ಬಾಡಿನಲ್ಲಿ ಎಷ್ಟು ಬೋನ್ಸ್ ಇದೆ ಭವಿಷ್ಯ? 206. ಓಕೆ, ಭವಿಷ್ಯಂಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ. ನಾವೇ 400 ಎಷ್ಟೋ ಇರುತ್ತೆ. ಬದನೆಕಾಯಿ ಇರುತ್ತೆ. ಹೌದು, ಸಣ್ಣ ಮಕ್ಕಳಿಗೆ ಬೋನ್ಸ್ ಜಾಯಿನ್ ಆಗಿರಲ್ಲ. ಬಡ ಅಷ್ಟೊಂದು ಇರಲ್ಲ. ಬಡ 206 ಇಲ್ಲ, ಮಕ್ಕಳು ಇದ್ರಲ್ಲಿ ಜಾಸ್ತಿ ಇರುತ್ತೆ. How many bones? Around 300. ಇದು ನಮ್ಮ ಭವಿಷ್ಯಂಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಬೋನ್ಸ್ ಎಷ್ಟಿದೆ ಅಂತ. ನಮ್ಮ ಯಜಮಾನ್ರು ತುಂಬ ಒಬೀಡಿಯಂಟ್ ಸ್ಟೂಡೆಂಟು. ಸೊ ಅಂದರೆ ಆ ಸ್ಕೂಲ್ ಟೈಮ್ನಲ್ಲಿ ಅಂತ ಹೇಳ್ತಾ ಇರೋದು ಗೈಸ್. ಸೊ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ನಿಮಗೆ ಗೊತ್ತಾಗಿರುತ್ತೆ. ಓಕೆ, ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಾನು ದಿನ ಟಿಪ್ಸ್ ಕೊಡ್ತಾ ಇದ್ದೀನಿ ನಿಮಗೆ ಒಂದೊಂದು ಸಣ್ಣದು. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ರಾತ್ರಿ ಹೊತ್ತು ಕರೆಕ್ಟಾಗಿ ನಿದ್ದೆ ಮಾಡಬೇಕು. ರಾತ್ರಿ ನಿದ್ದೆ ಮಾಡದೇ ಇದ್ದರೆ ಏನು ಗ್ಲೋನು ಬರಲ್ಲ, ಯಾವ ಪಾರ್ಟ್ ಆಫ್ ದ ಬಾಡಿನೂ ಸರಿಯಾಗಿ ವರ್ಕ್ ಆಗೋದಿಲ್ಲ.
ಫಸ್ಟ್ ಆಫ್ ಆಲ್ ಎಲ್ಲ ಬಾಡಿ ಪಾರ್ಟ್ಸ್ಗೂ ರೆಸ್ಟ್ ಬೇಕಂದರೆ ಪ್ರಾಪರ್ ನಿದ್ದೆ ಮಾಡಬೇಕು. ನಾನು ಭವಿಷ್ಯ ಅಂತೂ ಎಷ್ಟು ಖುಷಿಯಾಗಿ ನಿದ್ದೆ ಮಾಡ್ತೀವಿ ಅಂದರೆ ನಿದ್ದೆ ಮಾಡೋ ಟೈಮ್ ಬಾಯಿಲು ಭವಿಷ್ಯ ನೀನು ಹೇಳು ಭವಿಷ್ಯ, ನಾವಿಬ್ರು ಹೆಂಗೆ ನಿದ್ದೆ ಮಾಡ್ತೀವಿ ನಿದ್ದೆಗೆ ಹೋಗೋ ಟೈಮ್ನಲ್ಲಿ ಎಷ್ಟು ಹಂಗಲ್ಲ ನಾನು ಹೇಳ್ತಾ ಇರೋದು, ನಿದ್ದೆಗೆ ಹೋಗೋ ಟೈಮ್ನಲ್ಲಿ ನಮ್ಮ ಫೇಸ್ ರಿಯಾಕ್ಷನ್ ಹೆಂಗಿರುತ್ತೆ. ಇವಾಗ ನಿದ್ದೆ ಮಾಡ್ತೀವಿ ಅಂತ ಎಲ್ಲೋ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಥರ ಸ್ಮೈಲ್ ಮಾಡ್ಕೊಂಡು ನಿದ್ದೆ ಮಾಡ್ತೀವಿ. ಸೊ ನಿದ್ದೆ ತುಂಬ ಇಂಪಾರ್ಟೆಂಟ್ ಗೈಸ್. ನಿದ್ದೆ ನಿಮಗೆ ರಾತ್ರಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ನಾನು ಇಲ್ಲ ಗೈಸ್, ನಮ್ಮ ಯಜಮಾನ್ರೇನೇ ನನಗಿದು ಅಭ್ಯಾಸ ಮಾಡಿಸಿರೋದು. ಮಧ್ಯಾಹ್ನ ಹೊತ್ತು ನಾನು ನಿದ್ದೆ ಮಾಡ್ತಿರ್ಲಿಲ್ಲ. ಏನು ಮಾಡ್ತೀಯಾ ಎದ್ದು ಕೂತ್ಕೊಂಡು ಸುಮ್ಮನೆ ಏನಕ್ಕೆ ಬೆನ್ನೆಲ್ಲ ನೋವ್ಸ್ಕೋತೀಯ ಕೂತ್ಕೊಂಡು ಅದು ಇದು ಮಾಡಿಕೊಂಡು ನಿದ್ದೆ ಮಾಡು ಅಂತ ಹೇಳಿ ನಿದ್ದೆ ಮಾಡಿಸ್ತಾ ಇದ್ದು ಮಲಗಿಸ್ಬಿಡ್ತಿದ್ರು. ಹೋಗಿ ನಿದ್ದೆ ಮಾಡು ಚೆನ್ನಾಗೆ ಅಂತ. ಇವಾಗ ಅವ್ರು ನಿದ್ದೆ ಮಾಡಬೇಡ ಅಂದ್ರೂ ನಾನು ಹೋಗಿ ನಿದ್ದೆ ಮಾಡ್ತೀನಿ. ಸೊ ಎಲ್ಲ ತಪ್ಪು ನಮ್ಮ ಯಜಮಾನ್ರದ್ದೇ. ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, take care, bye bye, see you guys.